ಇಡು ಹೆಜ್ಜೆ ನಡೆ ಮುಂದೆ ಸೇರು ಜನರನ್ನ. ಬಾಯ್ ತೆರೆದು ಕರೆ ಕನಿಷ್ಠ ಮನೆಗೊಬ್ಬರನ್ನ. ಹಣ ಒಂದು 7:15ಗೆ ರಂಗದ ಬೀದಿ ಹತ್ರ ಬರಬೇಕು. ನಿಮ್ಮೂರಿನ ಜನ ಎಲ್ಲ ಸೇರಿಸ್ತಾರೆ. ಒಂದು ವಿಚಾರದ ಬಗ್ಗೆ ಮಾತಾಡಕ್ಕೆ ಯಾರು ಮಿಸ್ ಮಾಡ್ಕೊಂಬೇಡಿ. ಒಂದು 5 ನಿಮಿಷ ಬನ್ನಿ ಸಾಕು. ರಂಗದ ಬೀದಿ ದೇವಸ್ಥಾನ ಹತ್ರ ಬನ್ನಿ. ಒಂದು 5 ನಿಮಿಷ ಯಜಮಾನ್ರೆ. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯ ಕಾವು ರಂಗೇರಿದೆ. ಈಗಾಗಲೇ ನಾಮಪತ್ರ ಸಲ್ಲಿಕೆ ಕಾರ್ಯ ಪೂರ್ಣಗೊಂಡಿದ್ದು ಪ್ರಚಾರದ ಅಖಾಡಕ್ಕೆ ಅಭ್ಯರ್ಥಿಗಳು ಧುಮುಕುತ್ತಿದ್ದಾರೆ. ಇತ್ತ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಚಂದನ್ ಗೌಡ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಬಿಜೆಪಿಯಿಂದ ಈಗಾಗಲೇ ನಾರಾಯಣ್ ಗೌಡ, ಕಾಂಗ್ರೆಸ್ನಿಂದ ದೇವರಾಜ್, ಜೆಡಿಎಸ್ನಿಂದ ಮಂಜು ಸ್ಪರ್ಧಿಸುತ್ತಿದ್ದಾರೆ. ಚಂದನ್ ಗೌಡ ಇತ್ತೀಚೆಗೆ ಕೆಆರ್ಪೇಟೆಯಲ್ಲಿ ಬಹಳ ಟ್ರೆಂಡ್ ಸೆಟ್ ಮಾಡಿರುವ ಅಭ್ಯರ್ಥಿ. ಇದೀಗ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕೆಆರ್ಪೇಟೆ ಕ್ಷೇತ್ರದಿಂದ ಚುನಾವಣಾ ಕಣಕ್ಕಿಳಿದಿದ್ದಾರೆ. ಚಂದನ್ ಗೌಡ ಕೆ ಎಂಬ ಹೆಸರಿನ ನಾನು ರಾಜ್ಯ ವಿಧಾನಸಭೆ ಕೆಆರ್ಪೇಟೆ 192 ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮನಿರ್ದೇಶಿತವಾಗಿದ್ದು, ಕಾನೂನುಬದ್ಧವಾಗಿ ಸ್ಥಾಪಿತವಾದ ಭಾರತದ ಸಂವಿಧಾನದಲ್ಲಿ ನೈಜ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಹಾಗೂ ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ. ಒಂದು ಆಶೀರ್ವಾದ. ಕನ್ನಡ. ಥ್ಯಾಂಕ್ ಯು. ಇದು ನಿಜವಾದ ಕನ್ನಡಿಗರ ಕೂಗು. ಇವತ್ತು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರೂ ಆಶೀರ್ವಾದ ಅಲ್ಲಿಂದ ಇರ್ಲಿ. ಇಲ್ಲಿ ಎಷ್ಟೋ ಜನರಿಗೆ ಚಂದನ್ ಗೌಡ ಏನ್ ಮಾಡ್ಬಿಟ್ಟು 27 ವರ್ಷದ ಹುಡುಗ ಯಾರ್ಯಾರು ಕೆಲವು ಮಾಡಕ್ಕಾಗ್ಲಿಲ್ಲ. ನಿಮ್ ಅನುಮಾನಗಳಿಗೆಲ್ಲ ಒಂದೇ ಉತ್ತರ ಕಂಡ್ರೆ ಗೆದ್ರು ಬರ್ತೀನಿ, ನಾನು ಸೋತ್ರು ಬರ್ತೀನಿ. ಇದೇ ಊರಲ್ಲೇ ಜನಗಳ ಕಷ್ಟ ಕೇಳಕ್ಕೆ ಚಂದನ್ ಗೌಡ ಎಲ್ಲೂ ಓಡೋಗಲ್ಲ. ನೀವು ಗೆದ್ದಂತ ಅಭ್ಯರ್ಥಿಗೆ ಓಟ್ ಹಾಕಿದ್ರು ಸೋತಂತ ಅಭ್ಯರ್ಥಿ ಇರ್ತಾನೆ. ಕಷ್ಟ ಸುಖಕ್ಕೆ ನನ್ನನ್ನು ಕರೀಲಿ, ನಾನು ನಿಮ್ಮ ಮನೆ ಮಗ ಬಂದೇ ಬರ್ತೀರಿ, ಎಲ್ಲೂ ಹೋಗಲ್ಲ. ಕೊನೆಯ ಕಡೆಗೆ ಚಿಹ್ನೆ ಸಿಗುತ್ತೆ. ನನಗಿಲ್ಲಿ ಕಾರ್ಯಕರ್ತರು ಅಂತ ಯಾರು ಇಲ್ಲ. ಬೂತಲ್ಲಿ ಕುತ್ಕೊಂಡು ಓಟ್ ಹಾಕ್ಸೋ ಅಂತ ಪಡೆನೂ ನನ್ಗೆ ಯಾವ್ದು ಇಲ್ಲ. ನನ್ನ ಜನನೇ ಈ ಸಲ ಎಲೆಕ್ಷನ್ ನಿಂತಿರೋರು ಅವರೇ MLA ಗಳಿಸಲ್ಲ. ನನ್ನ ಬಸ್ ಮನೆಗೊಬ್ಬ MLA ಹುಟ್ಟಿದ್ದಾನೆ ಬಾರಿ ಕೆಆರ್ಪೇಟೆನಲ್ಲಿ. ನನ್ನ ಗೆಲುವು ನನ್ನದಲ್ಲ, ಅವರ ಗೆಲುವು. ಕೆಆರ್ಪೇಟೆ ಗೆಲುವು ಈ ಬಾರಿ ಕರ್ನಾಟಕದಲ್ಲಿ. ನಿಮ್ಮೆಲ್ಲರೂ ಪ್ರೀತಿಗೆ ನನ್ನ ಸದಾ ಧನ್ಯ. ಮೇ 10ನೇ ತಾರೀಕು ಮರೆಯದೆ ಹೋಗಿ ಮತದಾನ ಮಾಡಿ, ಯೋಗ್ಯರನ್ನ ಆಯ್ಕೆ ಮಾಡಿ. ಕೆಆರ್ಪೇಟೆ ಅಭಿವೃದ್ಧಿಗೆ ಮುಖ್ಯವಾಗಿ ಬೇಕಾಗಿರುವಂತವರು ಯೋಗ್ಯರು, ಅಂತವರನ್ನ ಆಯ್ಕೆ ಮಾಡಿ. ನಾವು ಬದುಕಿರೋ ತನಕ ಹಣ ಹಂಚಲ್ಲ, ಗುಣ ಹಂಚ್ತೀವಿ. ಗುಣ ಹಂಚಿ ಜನರನ್ನ ಸಂಪಾದನೆ ಮಾಡ್ತೀವಿ. ಗೆದ್ರೆ ಹಿಗ್ಗಲ್ಲ, ಸೋತ್ರೆ ಕಿಗ್ಗಲ್ಲ. ಪ್ರಯತ್ನ ಪಡೋದ್ರಿಂದ ಕಳ್ಕೊಳ್ಳೋದು ಏನೂ ಇಲ್ಲ. ಇವತ್ತು MLA ಚುನಾವಣೆ ಮಾಡಿದ್ರೆ ಕೋಟಿ ಹಣದ ಒಳರಿಸ್ತವ್ರೆ. ಏನೂ ಖರ್ಚು ಮಾಡಿಲ್ಲ. ಬರೀ 10 ಲಕ್ಷದಲ್ಲಿ ನಿಯತ್ತಾಗಿ ಎಲೆಕ್ಷನ್ ಮಾಡಿ ಪ್ರೂವ್ ಮಾಡಿ ತೋರಿಸ್ತಾ ಇದೀನಿ. ಅದು ಕೆಆರ್ಪೇಟೆಯಿಂದ ಒಂದು ಕಿಡಿಯಾಗಿದೆ. ಇಡೀ ಕರ್ನಾಟಕದ್ದು ದೀಪ ಬೆಳಗುತ್ತೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಲ್ಲಿ ತನಕ ನಾವು ಜೀವಂತವಾಗಿ ಬದುಕಿರ್ತೀವಿ. ಅದನ್ನೆಲ್ಲ ಕಣ್ಣಾರೆ ನೋಡೋದಕ್ಕೆ ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದ. ನೀವೆಲ್ಲ ಬಂದಿದ್ದಕ್ಕೆ, ಬಂದು ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಎಲ್ರಿಗೂ ಲವ್ ಯು ಆಲ್. ಗೌರ್ಮೆಂಟ್ ಬಸ್ ನಾನಲ್ಲ ಯಜಮಾನ್ರೆ, ಜನ ಎಲ್ಲ ಒಗ್ಗಟ್ಟಾಗಿ ಬಂದ್ರು ಒತ್ತು ಅಷ್ಟೇ. ನಂದೇನು ಇಲ್ಲ ಅಲ್ಲಿ. MLA ಅಲ್ಗ ಬಸ್ ಬಿಡ್ಸಿತ್ತಿಲ್ಲ. ನನ್ನ ಊರಲ್ಲಿ ಫಸ್ಟ್ ಪ್ರಪ್ರಥಮ ಬಾರಿಗೆ ಫೋನ್ ಮಾಡಿದವಳೆ ನಾನು. ನಮಗ್ ಮಾಡಿದ್ರಾ? ನಿಮಗ್ ಮಾಡಿದ್ದು. ಆಲ್ರೆಡಿ ನಿಮ್ಗೆ ಒಬ್ರು PA ಇರ್ಬೇಕನ್ಸುತ್ತಲ್ಲ. ಒಬ್ರು ಫೋನ್ ಎತ್ತಿ ನೀವು ಡೈರೆಕ್ಟ್ ಆಗಿ ಮಾತಾಡಲ್ಲ, ಯಾರೋ ಇನ್ನೊಬ್ರು ಮಾತಾಡ್ತಾರೆ. ಯಾರ ಹತ್ರನೂ ಯಾರು ಕೇಳಲ್ಲ. ಎಲ್ಲ ಬಂದವನೇ ಬಡಪ್ಪ ಒಬ್ಬ ಬಂದವನೇ ಅನ್ನೋದಕ್ಕೋಸ್ಕರ ಕೇಳ್ತಾರೆ ಅಂದ್ಬಿಟ್ರೆ ಇನ್ ಯಾವ ರಾಜಕಾರಣ ಯಾರು ಕೇಳಲ್ಲ. ಅಲ್ಲ, ನಾನು ಡ್ಯೂಟಿ ಮಾಡಿರೋದು. ಒಂದ್ ನಿಮಿಷ, ಶಿವರಾತ್ರಿ ದಿನ ನಾನು ಫೋನ್ ಮಾಡಿದ್ರೆ ಎಷ್ಟು ಗಂಟೆಲಿ ಅಂದ್ರೆ ಒಂದು 3 ಗಂಟೆ ಫೋನ್ ಮಾಡಿದೆ. ನೀವೇ ಪಿಕ್ ಮಾಡಿ ಮಾತಾಡಿದ್ರಿ. ನಿಮ್ಗೆ ಯೂಟ್ಯೂಬ್ ಇಂದ ಎಷ್ಟು ಆದಾಯ ಬರ್ತೈತೆ ಅಂತ ಎಲ್ಲಿ ಹೇಳ್ಕೊಂಡಿದ್ದೀರಾ ನೀವು? ಯಾಕೆ ಹೇಳಿಲ್ಲ ಅದನ್ನ? ನನಗೆ ಇಷ್ಟಿಷ್ಟು ಬರುತ್ತೆ ಅಂತೆಲ್ಲ ಹೇಳ್ಕೊಂಡ್ ಬರ್ಬೇಕಿತ್ತ? ಮತ್ತೆ ಅದಂಗೆ ಎಲೆಕ್ಷನ್ 2,000 ಕೊಡ್ತಾರೆ, 3,000 ಕೊಡ್ತಾರೆ. ಬೇರೆ ಪಕ್ಷದವರು ಮಧ್ಯರಾತ್ರಿ ದುಡ್ಡು ಹೊಡಿತಾರೆ ಅಂತ ಹೇಳಕ್ ಗೊತ್ತಾಗೋದಿಲ್ವಾ? ಚುನಾವಣೆಗೆ ಸಂಬಂಧಪಟ್ಟಾಗ ನಾನು ಕೆಆರ್ಪೇಟೆಗೆ ಬಂದಿದ್ದು ಅಕ್ಟೋಬರ್ ತಿಂಗಳಲ್ಲಿ.
ಆಯ್ತಾ, ಲೆಕ್ಕ ಹಾಕೊಳ್ಳಿ ಹಿಂಗೇನೆ. ಬರಕ್ಕೆ ಒಂದು ನಿಮಿಷ. ಜೂನ್ 2022 ಬೆಂಗಳೂರಲ್ಲಿ ಇದ್ದೀನಿ. ನವೆಂಬರು, ಡಿಸೆಂಬರು, ಜನವರಿ ಕೇರ್ಪೇಟೆಲಿ ಇದ್ದೀನಿ. ನಾನು ಬೆಂಗಳೂರಲ್ಲಿದ್ದ ಜಾಸ್ತಿ ದುಡಿದಿದ್ದ, ಕೇರ್ಪೇಟೆ ಬಂದು ಜಾಸ್ತಿ ದುಡಿತಾ ಇದ್ದೀನಿ. ನಾನು ಕಷ್ಟಪಟ್ಟು ನಿಯತ್ತಾಗಿ ನನ್ನ ಯೂಟ್ಯೂಬಲ್ಲಿ ನಾನು ದುಡಿತಾ ಇದ್ದೀನಿ. ನಿಮ್ಗಳ ದುಡ್ಕೊಂಡು ರಾಜಕಾರಣಿಗಳು ಅವ್ರ ಹತ್ರ ಹೋಗ್ಬಿಟ್ಟು ಈ ಪ್ರಶ್ನೆ ಕೇಳಿದ್ರಿ. ಎಷ್ಟು ನಿಂದು ತಿಂಗಳದು ಇನ್ಕಮ್ ಎಷ್ಟು ಅಂತ ಕೇಳಿದ್ರಿ. ಸರಿ, ನಮ್ಗೆ ಈ ಸಲ ಕೇರ್ಪೇಟೆಗೆ ಬಂದಿರೋ ಅನುದಾನ ಎಷ್ಟು ಅಂತ ಗೊತ್ತಾ? ತಾಲೂಕ್ ಆಫೀಸ್ ಎಲ್ಲವ ದುಡ್ಡಿನ ಮೇಲೆ ನಿಂತದೆ. ರೈತರು ಹೋದ್ರೆ ಯಾವ ಕೆಲಸ ಆಗೋದಿಲ್ಲ, ಎಡಗೈಲಿ ಕೊಟ್ರು ಬಲಗೈಲಿ ಆಯ್ತದೆ. ಆ ಥರ ವ್ಯವಸ್ಥೆ ಆಗಿರೋದು ಯಾರಿಂದ? ನಮ್ಮಿಂದ. ನನ್ ಗೆದ್ದ ಅರ್ಧ ಗಂಟೆಲಿ ತಾಲೂಕ್ ಆಫೀಸಲ್ಲಿ ಒಂದೇ ₹1 ಲಂಚ ಮುಟ್ಟಬಾರ್ದು. ರೈತ ಹಿಂಗೋಗಿ ಕೆಲಸ ಮಾಡಿಸ್ಕೊಬೇಕು, ಆ ಥರ ನಾನು ಮಾಡ್ತೀನಿ. ನಾಳೆ ಬೆಳಗ್ಗೆ ಇಡೀ ಕರ್ನಾಟಕ ನೋಡುತ್ತೆ, ಒಕ್ಕನ ಹೇಳುತ್ತೆ ನಾನು ಒಂದೇ ಒಂಚೂರು ಕಟ್ ಮಾಡಂಗಿಲ್ಲ ಅಂತ. ರಾಜ್ಯದ ಜನರೇ ಉತ್ತರ ಕೊಡ್ತಾರೆ ಬಿಡಕ್ಕ ನಿನ್ಗೆ. ರಾಜ್ಯದ ಜನರೇ ಉತ್ತರ ಕೊಡ್ತಾರೆ. ಒಂದ್ಸಲ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡಕ್ಕ ನೀನು ಊಷ್ನಳ್ಳಿ ಹುಡುಗಪ್ಪ, ಇದು ನನ್ನೂರು, ನಾನೇ ಕೆರ್ಕಳಿ, ಇದು ನನ್ ಜನ ಇವರು. ಅವ್ರು ನೀನ್ ಓಟ್ ಹಾಕೋದ್ ಕೇಳ್ತಾ ಇದಾರೆ ಅವರು. ಆದ್ರೆ ಹಾಕೋ ಮನೆಗೆ ಹೋಗಿರು ನೀನು. ಮತ್ತೆ ನೀನು ಅವ್ರ ಹತ್ರ ಪ್ರಶ್ನೆ ಮಾಡೋದ್ ನೀನು. ನಿಮ್ ಮನೆಯವ್ರು ಎಲ್ಲರೂ ಒಂದೇ ತರ ಇದ್ದೀರಾ? ಇಲ್ಲ, ನಾನು ಒಬ್ಳು ಡಿಫ್ರೆಂಟ್. ನಾನು ಹಂಗೆ ಡಿಫ್ರೆಂಟ್. ನಿಮ್ ಬೇರೆ ಪೊಲಿಟಿಷಿಯನ್ ಎಲ್ಲ ಅವ್ರ ತರ ಇದ್ರೆ ನಾನೇ ಡಿಫ್ರೆಂಟ್. ಡಿಫ್ರೆಂಟ್ ಈಗ ಡಿಫ್ರೆಂಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.